ನಮಸ್ಕಾರ ಸ್ಪರ್ಧಾ ಸ್ನೇಹಿತರೆ, ತಮಗೆಲ್ಲರಿಗೂ ಮಹಿಮಾ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಇವತ್ತು ನಾವು ಸಾಮಾನ್ಯ ಕನ್ನಡಕ್ಕೆ ಸಂಬಂಧಿಸಿರ್ತಕ್ಕಂಥ ತುಂಬ ಪ್ರಮುಖವಾಗಿರ್ತಕ್ಕಂಥ 25 ಪ್ರಶ್ನೆಗಳನ್ನು ಇವತ್ತಿನ ಈ ತರಗತಿಯಲ್ಲಿ ನಾವು ನೇರ ಪ್ರಶ್ನೆ ಮತ್ತು ನೇರ ಉತ್ತರದ ಆಧಾರದ ಮೇಲೆ ನೀಡುತ್ತಾ ಹೋಗ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿದ ಮೇಲೆ ನಿಮ್ಮ ಸ್ನೇಹಿತರೊಂದಿಗೆ ಈ ವಿಡಿಯೋನ ಹಂಚಿಕೊಳ್ಳ್ರಿ ಅಂತ ಹೇಳ್ತಾ ಇವತ್ತಿನ ಈ ತರಗತಿಯನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಕ್ವಶನ್ ನಂಬರ್ 1, ಚಿನ್ಮಯಿ ಎನ್ನುವುದರ ಸಂಧಿ ಬಿಡಿಸಿದಾಗ ಆಗುವ ರೂಪ. ಆಯ್ಕೆ 1 ಚಿನ್ ಪ್ಲಸ್ ಮಹಿ, ಚಿತ್ ಪ್ಲಸ್ ಮಹಿ. ಆಯ್ಕೆ 2, ಆಯ್ಕೆ 3 ಸಚಿದ್ ಪ್ಲಸ್ ಮಹಿ. ಆಯ್ಕೆ 4 ಚಿನ್ನ ಪ್ಲಸ್ ಮಯಿ. ದ ಕರೆಕ್ಟ್ ಆನ್ಸರ್ ಯಾವುದಾಗುತ್ತೆ? ಎಸ್, ಆಯ್ಕೆ 2 ಚಿತ್ ಪ್ಲಸ್ ಮಯಿ ಚಿನ್ಮಯಿಯನ್ನು ಸಂಧಿಯನ್ನು ಬಿಡಿಸಿದಾಗ ಆಗ್ತಕ್ಕಂಥ ರೂಪ. ನೆಕ್ಸ್ಟ್ ಕ್ವಶನ್, ಇಲ್ಲಿರುವ ಅನ್ವರ್ಥನಾಮ ಅಂದರೆ ಈ ಕೆಳಗಿನ 4 ಆಯ್ಕೆಗಳಲ್ಲಿ ಅನ್ವರ್ಥನಾಮ ಯಾವುದು? ಆಯ್ಕೆ 1 ಕಪಿ, ಆಯ್ಕೆ 2 ಕತ್ತೆ, ಆಯ್ಕೆ 3 ಹೆಳವ, ಆಯ್ಕೆ 4 ರಾಜ. ಈ 4 ಆಯ್ಕೆಗಳಲ್ಲಿ ಯಾವುದು? ದ ಕರೆಕ್ಟ್ ಆನ್ಸರ್ ಈಸ್ ಆಯ್ಕೆ ಸಿ ಎಳವ. ಎಳವ ಇದು ಅನ್ವರ್ಥನಾಮ. ನೆಕ್ಸ್ಟ್ ಕ್ವಶನ್, ಅವನು ಹೂವನ್ನು ದೇವರಿಗೆ ಏರಿಸಿದನು. ಈ ವಾಕ್ಯದಲ್ಲಿರುವ ಸರ್ವನಾಮ ಪದ ಯಾವುದು? ಆಯ್ಕೆ 1 ಅವನು, ಆಯ್ಕೆ 2 ಹೂವನ್ನು, ಆಯ್ಕೆ 3 ಏರಿಸಿದನು, ಆಯ್ಕೆ 4 ದೇವರಿಗೆ. ಈ 4 ಆಯ್ಕೆಗಳಲ್ಲಿ ಯಾವುದು ಸರ್ವನಾಮ ಪದ? ದ ಕರೆಕ್ಟ್ ಆನ್ಸರ್ ಈಸ್ ಆಯ್ಕೆ 1 ಅವನು ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ ಆಗುತ್ತೆ. ಎಸ್, ನೆಕ್ಸ್ಟ್ ಕ್ವಶನ್, ರಾಮನನ್ನು ಕರೆ. ಈ ವಾಕ್ಯದಲ್ಲಿ ಅಡಿಗೆರೆ ಎಳೆದಿರುವ ಪದದಲ್ಲಿರುವ ವಿಭಕ್ತಿ ಯಾವುದು? ಇಲ್ಲಿ ರಾಮನನ್ನು ನನ್ನು ಅಂತಕ್ಕಂಥ ಅಕ್ಷರಗಳ ಕೆಳಗಡೆ ಅಡಿಗೆರೆ ಅಂಡರ್ಲೈನ್ ಹಾಕಲಾಗಿದೆ. ಹಾಗಾದರೆ ಅಂಡರ್ಲೈನ್ ಹಾಕಿರ್ತಕ್ಕಂಥ ಪದದಲ್ಲಿರ್ತಕ್ಕಂಥ ವಿಭಕ್ತಿ ಪ್ರತ್ಯಯ ಯಾವುದಂತೇಳಿ ಕ್ವಶನ್ ಕೇಳಿದರೆ ಆಯ್ಕೆ 1 ಪ್ರಥಮ ವಿಭಕ್ತಿ, ಆಯ್ಕೆ 2 ದ್ವಿತೀಯ ವಿಭಕ್ತಿ, ಆಯ್ಕೆ 3 ತೃತೀಯ ವಿಭಕ್ತಿ, ಆಯ್ಕೆ 4 ಷಷ್ಠಿ ವಿಭಕ್ತಿ ಪ್ರತ್ಯಯ. ಯಾವ ಪ್ರತ್ಯಯ ಈ ಒಂದು ಅಕ್ಷರಗಳಲ್ಲಿ ಅಥವಾ ಈ ಒಂದು ವಾಕ್ಯದಲ್ಲಿ ಅದ? ದ ಕರೆಕ್ಟ್ ಆನ್ಸರ್ ಈಸ್ ಆಯ್ಕೆ 2 ದ್ವಿತೀಯ ವಿಭಕ್ತಿ ಪ್ರತ್ಯಯ. ನೆಕ್ಸ್ಟ್ ಕ್ವಶನ್, ಊಟ ಎಂಬ ಶಬ್ದಕ್ಕೆ ಚತುರ್ಥಿ ವಿಭಕ್ತಿಯಲ್ಲಿ ಸೇರಿರುವ ಪ್ರತ್ಯಯ. ನೋಡ್ರಿ, ಊಟ ಎಂಬ ಶಬ್ದಕ್ಕೆ ಚತುರ್ಥಿ ವಿಭಕ್ತಿಯಲ್ಲಿ ಸೇರಿರ್ತಕ್ಕಂಥ ಪ್ರತ್ಯಯ ಯಾವುದಂತೇಳಿ ಕ್ವಶನ್ ಕೇಳಿದರೆ ಆಯ್ಕೆ 1 ಅಕ್ಕೆ, ಆಯ್ಕೆ 2 ಕೆ, ಆಯ್ಕೆ 3 ಇಗೆ, ಆಯ್ಕೆ 4 ಗೆ. ಯಾವ ವಿಭಕ್ತಿ ಪ್ರತ್ಯಯ ಊಟಕ್ಕೆ ಸೇರುತ್ತೆ? ಊಟ ಅಂತಕ್ಕಂಥ ಶಬ್ದಕ್ಕೆ ಸೇರುತ್ತೆ. ಎಸ್, ಕೆ ಅಂತಕ್ಕಂಥದ್ದು ಆಯ್ಕೆ ಬಿ ಈಸ್ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ಇವುಗಳಲ್ಲಿ ಒಂದು ಸಹಜ ಧಾತುವಾಗಿದೆ. ಯಾವುದು ಸಹಜ ಧಾತು? 4 ಆಯ್ಕೆಗಳಿದಾವೆ ನೋಡಿ. ಅಬ್ಬರಿಸು, ಆಯ್ಕೆ 2 ರಕ್ಷಿಸು, ಆಯ್ಕೆ 3 ಬಳಸು, ಆಯ್ಕೆ 4 ಯತ್ನಿಸು. ಈ 4 ಆಯ್ಕೆಗಳಲ್ಲಿ ಯಾವುದು ಸಹಜ ಧಾತುವಾಗಿದೆ? ದ ಕರೆಕ್ಟ್ ಆನ್ಸರ್ ಈಸ್ ಆಯ್ಕೆ ಸಿ ಬಳಸು ಅಂತಕ್ಕಂಥದ್ದು ಇಲ್ಲಿರ್ತಕ್ಕಂಥ ಸಹಜ ಧಾತುವಿಗೆ ಒಂದು ಉದಾಹರಣೆ. ನೆಕ್ಸ್ಟ್ ಕ್ವಶನ್, ಇವುಗಳಲ್ಲಿ ಸಾಧಿಕ ಧಾತು ಯಾವುದು? ನೋಡ್ರಿ, 4 ಆಯ್ಕೆಗಳು ಬರ್ತದವೆ ಇಲ್ಲಿ ಕೂಡ. ಸಾಧಿಕ ಧಾತು ಆಯ್ಕೆ 1 ಭಂಗಿಸು, ಆಯ್ಕೆ 2 ಅರಸು, ಆಯ್ಕೆ 3 ಗೂಡಿಸು, ಆಯ್ಕೆ 4 ಬಡಿಸು. ಈ 4 ಆಯ್ಕೆಗಳಲ್ಲಿ ಸಾಧಿಕ ಧಾತು ಯಾವುದು? ದ ಕರೆಕ್ಟ್ ಆನ್ಸರ್ ಈಸ್ ಆಯ್ಕೆ ಎ ಭಂಗಿಸು ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ. ನೆಕ್ಸ್ಟ್ ಕ್ವಶನ್, ಹೋಗು. ಈ ಒಂದು ಧಾತುವಿನ ಉತ್ತಮ ಪುರುಷ ಏಕವಚನದ ಸಂಭವನಾರ್ಥಕ ಕ್ರಿಯಾರೂಪ ಯಾವುದು? ನೋಡ್ರಿ, ಉತ್ತಮ ಪುರುಷ ಏಕವಚನದ ಸಂಭವನಾರ್ಥಕ ಕ್ರಿಯಾರೂಪ ಯಾವುದು? ಆಯ್ಕೆ 1 ಹೋದಾನು, ಆಯ್ಕೆ 2 ಓದೇನು, ಆಯ್ಕೆ 3 ಓದೆಯ, ಆಯ್ಕೆ 4 ಹೋದೆವು. ದ ಕರೆಕ್ಟ್ ಆನ್ಸರ್ ಈಸ್ ಆಯ್ಕೆ ಬಿ
ಹೋದೆನು ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ. ಎಸ್ ನೆಕ್ಸ್ಟ್ ಕ್ವಶನ್, ಅರ್ಥಪೂರ್ತಿಗಾಗಿ ಕರ್ಮಪದವನ್ನು ಅಪೇಕ್ಷಿಸುವ ಕ್ರಿಯಾಪದಗಳು ಯಾವುವು ನೋಡಿ? ಆಯ್ಕೆ 1 ಅಕರ್ಮಕ ಕ್ರಿಯಾಪದಗಳು, ಆಯ್ಕೆ 2 ಸಕರ್ಮಕ ಕ್ರಿಯಾಪದಗಳು, ಆಯ್ಕೆ 3 ಭೂತ ನ್ಯೂನ ಕ್ರಿಯಾಪದಗಳು, ಆಯ್ಕೆ 4 ನಿಷೇಧ ನ್ಯೂನ ಕ್ರಿಯಾಪದಗಳು. ಈ 4 ಆಯ್ಕೆಗಳಲ್ಲಿ ಯಾವುದು ಅರ್ಥಪೂರ್ತಿಗಾಗಿ ಕರ್ಮಪದವನ್ನು ಅಪೇಕ್ಷಿಸುವ ಕ್ರಿಯಾಪದಗಳು? ಯಾವುದು ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ? ದ ರೈಟ್ ಆನ್ಸರ್ ಈಸ್ ಆಯ್ಕೆ ಬಿ ಸಕರ್ಮಕ ಕ್ರಿಯಾಪದಗಳು. ನೆಕ್ಸ್ಟ್ ಕ್ವಶನ್, ಪೂರ್ವ ಪದ ಸಂಖ್ಯಾವಾಚಕ, ಉತ್ತರ ಪದ ನಾಮಪದದೊಡನೆ ಕೂಡಿ ಆಗುವ ಸಮಾಸ. ನೋಡಿ, ಪೂರ್ವ ಪದ ಸಂಖ್ಯಾವಾಚಕ ಇರಬೇಕು, ಉತ್ತರ ಪದ ನಾಮಪದ ಇರಬೇಕು. ಇವುಗಳೊಂದಿಗೆ ಕೂಡಿ ಆಗ್ತಕ್ಕಂಥ ಸಮಾಸ ಯಾವುದು? ಆಯ್ಕೆ 1 ಅಂಶಿ ಸಮಾಸ, ಆಯ್ಕೆ 2 ಗಮಕ ಸಮಾಸ, ಆಯ್ಕೆ 3 ಕ್ರಿಯಾ ಸಮಾಸ, ಆಯ್ಕೆ 4 ದ್ವಿಗು ಸಮಾಸ. ಕರೆಕ್ಟ್ ಆನ್ಸರ್ ಈಸ್ ಆಯ್ಕೆ ಡಿ ದ್ವಿಗು ಸಮಾಸ ಈಸ್ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ಸಿಡಿಮದ್ದು ಎನ್ನುವಲ್ಲಿ ಆಗಿರುವ ಸಮಾಸ. ನೋಡಿ, ಸಿಡಿಮದ್ದು ಎಂತಕ್ಕಂಥ ಶಬ್ದದಲ್ಲಿ ಇಲ್ಲಿ ಯಾವ ಸಮಾಸ ಇದೆ? ಆಯ್ಕೆ 1 ದ್ವಿಗು ಸಮಾಸ, ಆಯ್ಕೆ 2 ಗಮಕ ಸಮಾಸ, ಆಯ್ಕೆ 3 ಕರ್ಮಧಾರೆಯ ಸಮಾಸ, ಆಯ್ಕೆ 4 ತತ್ಪುರುಷ ಸಮಾಸ. ದ ಕರೆಕ್ಟ್ ಆನ್ಸರ್ ಈಸ್ ಆಯ್ಕೆ ಬಿ ಗಮಕ ಸಮಾಸ ಈಸ್ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ಕೃದಂತಗಳು ಹೀಗೆ ಆಗುತ್ತವೆ. ನೋಡಿ, ಕೃದಂತಗಳು ಹೇಗೆ ಆಗ್ತವೆ ಅಂತಕ್ಕಂಥದ್ದು 4 ಆಯ್ಕೆಗಳು ಕೊಟ್ಟಿದ್ದಾರೆ. ಆಯ್ಕೆ 1 ನಾಮ ಪ್ರಕೃತಿ ಪ್ಲಸ್ ವಿಭಕ್ತಿ ಪ್ರತ್ಯಯ, ಆಯ್ಕೆ 2 ಕ್ರಿಯಾ ಪ್ರಕೃತಿ ಪ್ಲಸ್ ಅನ್ಯತಾ ಪ್ರತ್ಯಯ, ಆಯ್ಕೆ 3 ಕ್ರಿಯಾ ಪ್ರಕೃತಿ ಪ್ಲಸ್ ಕರ್ತ ಪ್ರತ್ಯಯ, ಆಯ್ಕೆ 4 ಕ್ರಿಯಾ ಪ್ರಕೃತಿ ಪ್ಲಸ್ ಕಾಲಸೂಚಕ ಪ್ರತ್ಯಯ. ಈ 4 ಆಯ್ಕೆಗಳಲ್ಲಿ ಯಾವುದು ಕೃದಂತಗಳು ಹೀಗೆ ಆಗ್ತವೆ ಅಂತಕ್ಕಂಥದ್ದಕ್ಕೆ ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ? ದ ರೈಟ್ ಆನ್ಸರ್ ಈಸ್ ಎಸ್ ಆಯ್ಕೆ ಸಿ ಕ್ರಿಯಾ ಪ್ರಕೃತಿ ಪ್ಲಸ್ ಕೃತ್ ಪ್ರತ್ಯಯ ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ ಆಗುತ್ತೆ. ನೆಕ್ಸ್ಟ್ ಕ್ವಶನ್, ಇದರಲ್ಲಿ ಒಂದು ನಿಷೇಧ ಕೃದಾಂತವಾಗಿದೆ. ನೋಡ್ರಿ, ಈ ಕೆಳಗಡೆ ಬರ್ತಕ್ಕಂಥ 4 ಆಯ್ಕೆಗಳಲ್ಲಿ ಒಂದು ನಿಷೇಧ ಕೃದಂತ ಯಾವುದು? ಮಾಡುವ, ಆಯ್ಕೆ ಬಿ ಆಯ್ಕೆ 2 ಮಾಡಿದ, ಆಯ್ಕೆ 3 ಮಾಡುತ್ತಾ, ಆಯ್ಕೆ 4 ಮಾಡದ. ಯಾವುದು? ಓದಿದ ತಕ್ಷಣ ಗೊತ್ತಾಗ್ಬಿಡುತ್ತೆ. ದ ರೈಟ್ ಆನ್ಸರ್ ಈಸ್ ಆಯ್ಕೆ ಡಿ ಮಾಡದ. ಇದು ನಿಷೇಧ ಕೃದಾಂತವಾಗಿದೆ. ನೆಕ್ಸ್ಟ್ ಕ್ವಶನ್, ಹಣವನ್ನು ಉಳ್ಳವನು ಎನ್ನುವ ಅರ್ಥದಲ್ಲಿ ಬರುವ ತದ್ದಿತ ಪ್ರತ್ಯಯ. ನೋಡ್ರಿ, ಹಣವನ್ನು ಉಳ್ಳವನು ಏನಂತಾರೆ? ಅದಕ್ಕೆ ಉತ್ತರ ಗೊತ್ತಾಗ್ಬಿಡುತ್ತೆ ನಿಮಗೆ. ಹಣವನ್ನು ಉಳ್ಳವನು ಎನ್ನುವ ಅರ್ಥದಲ್ಲಿ ಬರುವ ತದ್ದಿತ ಪ್ರತ್ಯಯ ಯಾವುದು? ಆಯ್ಕೆ 1 ಗಾರ, ಆಯ್ಕೆ 2 ಕಾರ, ಆಯ್ಕೆ 3 ವಂತ, ಆಯ್ಕೆ 4 ಅಡಿಗ. ದ ರೈಟ್ ಆನ್ಸರ್ ಈಸ್ ಆಯ್ಕೆ ಸಿ ವಂತ ಈಸ್ ಕರೆಕ್ಟ್ ಆನ್ಸರ್. ಹಣವನ್ನು ಉಳ್ಳವನು ಹಣವಂತ ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ ಆಗುತ್ತೆ. ನೆಕ್ಸ್ಟ್ ಕ್ವಶನ್, ಸೊಗಸಾಗಿ ಎನ್ನುವುದು. ನೋಡಿ, ಸೊಗಸಾಗಿ ಅನ್ನುವುದು ಏನು? ಇದು 1ನೇ ಆಯ್ಕೆ ಅನುಕರಣಾವ್ಯಯನು, ಆಯ್ಕೆ 2 ಕ್ರಿಯಾರ್ಥ ಕಾವ್ಯನು, ಆಯ್ಕೆ 3 ಸಂಬಂಧಕಾರ್ಥ ಕಾವ್ಯನು, ಆಯ್ಕೆ 4 ಸಾಮಾನ್ಯ ಅವ್ಯಯ. ಯಾವುದು ಕರೆಕ್ಟ್ ಆನ್ಸರ್? ದ ರೈಟ್ ಆನ್ಸರ್ ಈಸ್ ಆಯ್ಕೆ ಸಿ ಸಾಮಾನ್ಯ ವ್ಯಯ. ಸಾಮಾನ್ಯ ಅವ್ಯಯ ಅಂತಕ್ಕಂಥದ್ದು ಸೊಗಸಾಗಿ ಅಂತಕ್ಕಂಥದ್ರಲ್ಲಿ ಸಾಮಾನ್ಯ ವ್ಯಯ ಇರುತ್ತೆ. ನೆಕ್ಸ್ಟ್ ಕ್ವಶನ್, ಭೂತಕಾಲದ ಕಾಲಸೂಚಕ ಪ್ರತ್ಯಯ ಯಾವುದು? ಭೂತಕಾಲದ ಕಾಲಸೂಚಕ ಪ್ರತ್ಯಯ ಯಾವುದು? ಆಯ್ಕೆ 1 ದ, ಆಯ್ಕೆ 2 ವ, ಆಯ್ಕೆ 3 ಉತ್ತ, ಆಯ್ಕೆ 4 ಇನು. ಯಾವುದು? ಇನು. ಎಸ್
ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ ಆಯ್ಕೆ 1 ದ ಅಂತಕ್ಕಂಥದ್ದು ಇದು ಭೂತಕಾಲದ ಕಾಲಸೂಚಕ ಪ್ರತ್ಯಯ. ನೆಕ್ಸ್ಟ್ ಕ್ವೆಶ್ಚನ್, ಇವುಗಳಲ್ಲಿ ಒಂದು ವಿಜಾತಿಯ ಸಂಯುಕ್ತಾಕ್ಷರವಾಗಿದೆ. ನೋಡ್ರಿ, ಈ ಕೆಳಗಡೆ 4 ಆಯ್ಕೆಗಳಲ್ಲಿ ಒಂದು ವಿಜಾತಿಯ ಬೇರೆ ಜಾತಿಯ ಸಂಯುಕ್ತಾಕ್ಷರ, ಒತ್ತಕ್ಷರ ಬೇರೆ ಜಾತಿ ಇದೆ ಅಂತೆ. 1ನೇ ಆಯ್ಕೆ ತೆ, 2ನೇ ಆಯ್ಕೆ ಡ, 3ನೇ ಆಯ್ಕೆ ದ, 4ನೇ ಆಯ್ಕೆ ಸ್ತ್ರೀ. ಯಾವುದು? ಎಸ್, ದ ರೈಟ್ ಆನ್ಸರ್ ಈಸ್ ಆಯ್ಕೆ ಸಿ ಈಸ್ ರೈಟ್ ಆನ್ಸರ್. ಇಲ್ಲಿ ವಿಜಾತಿ ನೋಡಿ, ಸಕ್ಕೆ ತನು ಒತ್ತಕ್ಷರದ ಮತ್ತೆ ರನು ಒತ್ತಕ್ಷರದ, ಅದಕ್ಕೋಸ್ಕರ ಇದು ವಿಜಾತಿಯ ಸಂಯುಕ್ತ ಅಕ್ಷರ. ನೆಕ್ಸ್ಟ್ ಕ್ವೆಶ್ಚನ್, ಇವುಗಳಲ್ಲಿರುವ ರೂಢನಾಮ ಪದ. ನೋಡಿ, ಈ 4 ಆಯ್ಕೆಗಳಲ್ಲಿ ಯಾವುದು ರೂಢನಾಮ ಪದ? ಆಯ್ಕೆ 1 ಪಟ್ಟಣ, ಆಯ್ಕೆ 2 ರೋಗಿ, ಆಯ್ಕೆ 3 ಸೀತೆ, ಆಯ್ಕೆ 4 ಅಯೋಧ್ಯೆ. ಯಾವುದು? ಈ 4 ಆಯ್ಕೆಗಳಲ್ಲಿ ಯಾವುದು ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ? ಎಸ್ ಪಟ್ಟಣ ಈಸ್ ಆಯ್ಕೆ 1 ಪಟ್ಟಣ ಈಸ್ ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ ಆಗುತ್ತೆ. ನೆಕ್ಸ್ಟ್ ಕ್ವೆಶ್ಚನ್, ಇಲ್ಲಿರುವ ಪುಲ್ಲಿಂಗ ಶಬ್ದ ಯಾವುದು? ಆಯ್ಕೆ 1 ದಾಸಿ, ಆಯ್ಕೆ 2 ದಾಸ, ಆಯ್ಕೆ 3 ಅರಸಿ, ಆಯ್ಕೆ 4 ಹಳ್ಳಿ. ದ ರೈಟ್ ಆನ್ಸರ್ ಈಸ್ ಆಯ್ಕೆ ಬಿ ದಾಸ ಅಂತಕ್ಕಂಥದ್ದು ಈ 4 ಆಯ್ಕೆಗಳಲ್ಲಿ ಇದು ಪುಲ್ಲಿಂಗ ಶಬ್ದ. ನೆಕ್ಸ್ಟ್ ಕ್ವೆಶ್ಚನ್, ನಿತ್ಯ ನಪುಂಸಕ ಲಿಂಗಕ್ಕೆ ಉದಾಹರಣೆ. ನೋಡಿ, ನಿತ್ಯ ನಪುಂಸಕ ಲಿಂಗಕ್ಕೆ ಉದಾಹರಣೆ ಆಯ್ಕೆ 1 ಮನೆ, ಆಯ್ಕೆ 2 ಹುಡುಗಿ, ಆಯ್ಕೆ 3 ಶಿಶು, ಆಯ್ಕೆ 4 ಶನಿ. ನೋಡಿ, ಈ 4 ಆಯ್ಕೆಗಳಲ್ಲಿ ಯಾವುದು ನಿತ್ಯ ನಪುಂಸಕ ಲಿಂಗಕ್ಕೆ ಉತ್ತಮ ಉದಾಹರಣೆ? ದ ರೈಟ್ ಆನ್ಸರ್ ಈಸ್ ಆಯ್ಕೆ ಸಿ ಶಿಶು, ಇದು ನಿತ್ಯ ನಪುಂಸಕ ಲಿಂಗಕ್ಕೆ ಉದಾಹರಣೆ. ನೆಕ್ಸ್ಟ್ ಕ್ವೆಶ್ಚನ್, ತಾಯಿ ಶಬ್ದದ ಬಹುವಚನ ರೂಪ. ನೋಡ್ರಿ, ತಾಯಿ ಅಂತಕ್ಕಂಥದ್ದಕ್ಕೆ ಬಹುವಚನ ರೂಪ ಏನಾಗುತ್ತೆ? ಆಯ್ಕೆ 1 ತಾಯಿಯರು, ಆಯ್ಕೆ 2 ತಾಯಂದಿರು, ಆಯ್ಕೆ 3 ತಾಯಿಗಳು, ಆಯ್ಕೆ 4 ತಾಯಿವೀರು. ಯಾವುದು? ಎಸ್, ದ ರೈಟ್ ಆನ್ಸರ್ ಈಸ್ ಆಯ್ಕೆ ಬಿ ತಾಯಂದಿರು ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ ಆಗುತ್ತೆ. ನೆಕ್ಸ್ಟ್ ಕ್ವೆಶ್ಚನ್, ಜಗದಗಲ ಸಂಧಿ ಬಿಡಿಸಿ ಬರೆದಾಗ ಆಗುವ ರೂಪ. ನೋಡಿ, ಜಗದಗಲ ಅಂತಕ್ಕಂಥ ಒಂದು ಶಬ್ದವನ್ನ ಸಂಧಿ ಬಿಡಿಸಿ ಬರೆದಾಗ ಏನಂತ ಆಗುತ್ತೆ? ಆಯ್ಕೆ 1 ಜಗದ ಪ್ಲಸ್ ಗಲ, ಆಯ್ಕೆ 2 ಜಗತ್ ಪ್ಲಸ್ ಅಗಲ, ಆಯ್ಕೆ 3 ಜಗದ ಪ್ಲಸ್ ಅಗಲ, ಆಯ್ಕೆ 4 ಜಗ ಪ್ಲಸ್ ದಗಲ. ದ ಕರೆಕ್ಟ್ ಆನ್ಸರ್ ಈಸ್ ಆಯ್ಕೆ ಸಿ ಜಗದ ಪ್ಲಸ್ ಅಗಲ ಈಸ್ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವೆಶ್ಚನ್, ಪ್ರಕೃತಿ ಭಾವಕ್ಕೆ ಉದಾಹರಣೆ. 4 ಆಯ್ಕೆಗಳಲ್ಲಿ ಯಾವುದು ಪ್ರಕೃತಿ ಭಾವಕ್ಕೆ ಸರಿಯಾಗಿರ್ತಕ್ಕಂಥ ಉದಾಹರಣೆ ಆಗುತ್ತೆ? 1ನೇ ಆಯ್ಕೆ ಆ ಪ್ಲಸ್ ಓಲೆ, ಆಯ್ಕೆ 2 4 ಪ್ಲಸ್ 6, ಆಯ್ಕೆ 3 ಕಾ ಪ್ಲಸ್ ಅದೆ, ಆಯ್ಕೆ 4 ಅವನೇ ಪ್ಲಸ್ ಇವನು. ದ ಕರೆಕ್ಟ್ ಆನ್ಸರ್ ಈಸ್ ಆಯ್ಕೆ ಡಿ ಅವನೇ ಪ್ಲಸ್ ಇವನು ಸರಿಯಾಗಿರ್ತಕ್ಕಂಥ ಪ್ರಕೃತಿ ಭಾವಕ್ಕೆ ಉದಾಹರಣೆ ಆಗಿದೆ. ನೆಕ್ಸ್ಟ್ ಕ್ವೆಶ್ಚನ್, ಇವುಗಳಲ್ಲಿ ಒಂದು ಆದೇಶ ಸಂಧಿಗೆ ಉದಾಹರಣೆಯಾಗಿದೆ. ಆಯ್ಕೆ 1 ಎದ್ದೇಳು, ಆಯ್ಕೆ 2 ಹೊಡೆದಾಡು, ಆಯ್ಕೆ 3 ಹನಿಗೂಡು, ಆಯ್ಕೆ 4 ದಿಗ್ಗಜ. ಈ 4 ಆಯ್ಕೆಗಳಲ್ಲಿ ಯಾವುದು ಆದೇಶ ಸಂಧಿಗೆ ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ ಅಥವಾ ಉದಾಹರಣೆ? ಯಾವುದು? ದ ರೈಟ್ ಆನ್ಸರ್ ಈಸ್ ಆಯ್ಕೆ ಸಿ ಹನಿಗೂಡು ಈಸ್ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವೆಶ್ಚನ್ ಮತ್ತು ಕೊನೆಯ ಪ್ರಶ್ನೆ ಸ್ನೇಹಿತರೆ, ಗುಣಸಂಧಿಗೆ ಉದಾಹರಣೆ.
ಗುಣಸಂಧಿಗೆ ಯಾವುದು ಉದಾಹರಣೆ? 4 ಆಯ್ಕೆಗಳಲ್ಲಿ ಸುರೇಶ, ಆಯ್ಕೆ 2 ಇನ್ನೇನು, ಆಯ್ಕೆ 3 ತದೇಕ, ಆಯ್ಕೆ 4 ಯಾರೇನು. ಈ 4 ಆಯ್ಕೆಗಳಲ್ಲಿ ಯಾವುದು ಗುಣಸಂಧಿಗೆ ಸರಿಯಾಗಿರ್ತಕ್ಕಂಥ ಉದಾಹರಣೆ? ದ ರೈಟ್ ಆನ್ಸರ್ ಈಸ್ ಆಯ್ಕೆ 1 ಸರಿಯಾಗಿರ್ತಕ್ಕಂಥ ಉತ್ತರ. ಸುರೇಶ ಅಂತಕ್ಕಂಥದ್ದು ಗುಣಸಂಧಿಗೆ ಸರಿಯಾಗಿರ್ತಕ್ಕಂಥ ಉದಾಹರಣೆ ಆಗುತ್ತೆ ಸ್ನೇಹಿತರೆ. ಇಲ್ಲಿವರೆಗೂ 25 ಸಾಮಾನ್ಯ ಕನ್ನಡದ ಎಲ್ಲ ಪ್ರಶ್ನೆಗಳನ್ನು, ತುಂಬ ಪ್ರಮುಖವಾಗಿರ್ತಕ್ಕಂಥ ಪ್ರಶ್ನೆಗಳನ್ನು ಇವತ್ತಿನ ತರಗತಿಯಲ್ಲಿ ನೋಡಿದ್ವಿ. ವಿಡಿಯೋನ ಇಲ್ಲಿವರೆಗೂ ನೋಡಿರ್ತಕ್ಕಂಥ ಎಲ್ಲ ಸ್ಪರ್ಧಾರ್ಥಿಗಳು ದಯವಿಟ್ಟು ನಿಮ್ಮ ಸ್ನೇಹಿತರೊಂದಿಗೆ ಈ ವಿಡಿಯೋನ ಹಂಚಿಕೊಳ್ಳ್ರಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ನಮಸ್ಕಾರ.